ಪತ್ರಕರ್ತ ಸ್ನೇಹಿತರಿಗೆ ಹೊಸ ಶುಭಾಶಯಗಳನ್ನು ಕೋರ್ತಾ ಇದೇ ಜನವರಿ 10ರಂದು ಚಾಮರಾಜನಗರದ ಡಾಕ್ಟರ್ ರಾಜ್ಕುಮಾರ್ ಕಲಾಮಂದಿರದಲ್ಲಿ ವಿಶ್ವ ರೈತ ದಿನಾಚರಣೆ ಹಾಗೂ ಅನ್ನದಾತ ಸಂಸ್ಮರಣಾ ಗ್ರಂಥವನ್ನು ಮತ್ತು ಒಂದು ನಮ್ಮ ರಾಜ್ಯ ಗೌರವಾಧ್ಯಕ್ಷರು ಅನುಮತಿ ರಾಜಣ್ಣ ನಾನು ಮೈಸೂರು ಜಿಲ್ಲಾಧ್ಯಕ್ಷ ಒಳಗಡೆ ಗಣೇಶ್ ಜಿಲ್ಲಾ ಕಾರ್ಯದರ್ಶಿ ದೇವಮಣಿ ಪ್ರಭುಸ್ವಾಮಿ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಸ್ ಸಿ ಮಾಧವಪ್ಪ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು ನಮ್ಮ ಈ ಒಂದು ರೈತ ಸಂಸ್ಮರಣಾ ಗ್ರಂಥವನ್ನು ಬಿಡುಗಡೆ ಮಾಡ್ತಾರೆ. ರೈತರ ದಿಕ್ಸೂಚಿಯ ಬಗ್ಗೆ ಉತ್ಪಾದನಾ ಮತ್ತು ಉತ್ಪಾದನಾ ವೆಚ್ಚ ಅದರ ಬಗ್ಗೆ ಸಂಬಂಧಪಟ್ಟಂಗೆ ನಮ್ಮ ಅಶೋಕ್ ಆಲೂರು ಅಂತಕ್ಕಂಥ ಕೃಷಿ ಕುಲಪತಿಗಳು ಮಾತಾಡ್ತಾರೆ. ಮತ್ತೆ ಇನ್ನಿತರ ಶಾಸಕರುಗಳಿರ್ತಾರೆ. ನಮ್ಮ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅವರು ಗಮನ ಸೆಳೆದು ಶಾಸನಸಭೆಯಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನ ಆಗಿ ನಾವು ಸಲ್ಲಿಸ್ತೇವೆ. ರೈತರ ವಿಚಾರದಲ್ಲಿ ಕೆಲವೊಂದು ಸರ್ಕಾರದ ಮಟ್ಟದಲ್ಲಿ ಕೂಡ ಅದನ್ನು ಸಲ್ಲಿಸಬೇಕಾದ್ರೆ ಒಂದು ವೇದಿಕೆ ಬೇಕಾಗಿತ್ತು. ಆ ವೇದಿಕೆ ಒಳಗಡೆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಿದ್ರೆ ಈ ಭಾಗದಲ್ಲಿ ಪ್ರಭಾವಿಯಾಗಿದ್ದಾರೆ, ಸರ್ಕಾರದ ಮಟ್ಟದಲ್ಲಿ ಪ್ರಭಾವಿಗಳಿಗೆ ಅನುಕೂಲ ಆಗ್ತಕ್ಕಂಥ ಭಾವನೆ ಇಟ್ಕೊಂಡು ನಾವು ಅದನ್ನು ಕರೆದಿದ್ದೀವಿ. ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕದಂತ್ರ ಹಾಕಬೇಕು ಅಂತೇಳಿ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ತಂದ ಕಾರಣಕ್ಕೋಸ್ಕರ ನಿಜಲಿಂಗಪ್ಪ ಶುಗರ್ ಸಕ್ಕರೆ ಕಾರ್ಖಾನೆ ಮೇಲೆ ಸುಮಾರು 200 ಕೋಟಿ ರೂಪಾಯಿನ ಅಂದಾಜು ಮೊತ್ತವನ್ನು ಮಾಡಿ ಅದರ ಮುಖಾಂತರ ತೂಕದಂತ್ರ ಹಾಕ್ತೀವಿ ಅಂತೇಳಿ 2 ವರ್ಷ ಆಯಿತು ಸರ್ಕಾರ ಆದೇಶ ಮಾಡಿ. ಇವತ್ತು ಕೂಡ ಆ ಒತ್ತಡದಲ್ಲಿ ನಾವು ಇದ್ದೀವಿ. ಅದರಲ್ಲಿ ಯಾವುದೇ ರೀತಿಯಲ್ಲಿ ಕಾರ್ಖಾನೆಗಳ ಜೊತೆ ಮರ್ಜಾಗಿ ಕೆಲಸ ಮಾಡ್ತಕ್ಕಂಥ ಸಂಘಟನೆಗಳಿದ್ರೆ ಅದು ನಮ್ಮ ಸಂಘಟನೆಗಳಂತೂ ಇಲ್ಲ. ಅವ್ರ ಜೊತೆಗೆ ಈವನ್ ಟುಡೇ ನಾವು ಕಾರ್ಖಾನೆ ಒಳಗಡೆ ಅವರ ಬಾಗಿಲು ಆಗಿದೆ ಅಂತ ನೋಡಿಲ್ಲ. ಮೊನ್ನೆ ಚಾಮರಾಜನಗರ ಭಾಗದಲ್ಲಿ ತೂಕದಲ್ಲಿ ಮೋಸ ಆಗ್ತದೆ ಅಂತಕ್ಕಂಥ ಮಾಹಿತಿ ಗೊತ್ತಾದ ತಕ್ಷಣ ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ಲಾರಿಯನ್ನು ತೂಕ ಮಾಡಿಸಿ ಕಾರ್ಖಾನೆ ಒಳಗಡೆ ತೂಕ ಮಾಡಿದಾಗ ಒಂದು ಲಾರಿಗೆ 70 ರಿಂದ 80 ಕೆಜಿ ವ್ಯತ್ಯಾಸ ಬಂತು. ಚಾಮರಾಜನಗರದಲ್ಲಿ ವೇಬಿಟ್ಟು ತೂಕ ಮಾಡೋದಕ್ಕೂ ಕಾರ್ಖಾನೆ ಮಾಡೋದು ಸರ್ಕಾರ ನಾವು ಹಾಕಲ್ಲ, ಹೋರಾಟ ಮಾಡ್ತಾ ಇದ್ದೀವಿ. ನಾವು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಅವ್ರನ್ನ ಕಿವಿ ಮತ್ತೆ ಚಾಟಿ ಬೀಸ್ತಕ್ಕಂಥ ಕೆಲಸ ಮಾಡಿದ್ವಿ. ಸರ್ಕಾರಕ್ಕೆ ಏನಂತ ತೂಕದಲ್ಲಿ ಮೋಸ ಆಗ್ತಾ ಇದೆ, ತೂಕ ಯಂತ್ರ ಹಾಕಿ ಸರ್ಕಾರದ ಗುಲಾಮರಾಗಿ ಕೂಟ್ಬೇಕ ಕೆಲಸ ನಮ್ಮ ಸಂಘಟನೆ ಮಾಡ್ಲಿಕ್ಕಾಗಲ್ಲ, ಮಾಡೋದ ಪರಿಸ್ಥಿತಿ ಇಲ್ಲ. ಈಗತಕ್ಕಂಥದ್ದಲ್ಲ, ಸರ್ಕಾರಕ್ಕೆ ನಾವು ಚಾಡಿ ಬೀಸ್ತಕ್ಕಂಥ ಕೆಲಸವನ್ನ ಪ್ರತಿ ಹಂತದಲ್ಲೂ ಮಾಡ್ತಾ ಇದ್ದೀವಿ. ಸರ್ಕಾರ ಮಾಡಬೇಕು. ನಾವು ಮಾಧ್ಯಮ ಸ್ನೇಹಿತರಲ್ಲಿ ಇವತ್ತು ಸರ್ಕಾರ ನಿಜಲಿಂಗಪ್ಪ ಶುಗರ್ ಸಕ್ಕರೆ ಕಾರ್ಖಾನೆಗೆ ಟೆಂಡರ್ ಕರೆಯತಕ್ಕಂಥ ಪರಿಸ್ಥಿತಿ ಬಂದು ಸಕ್ಕರೆ ಕಾರ್ಖಾನೆ ಮುಂದೆ APMC ಮುಖಾಂತರ ಆಗ್ತಕ್ಕಂಥದ್ದು ಅಂತ ಆಯ್ತು. ಮತ್ತೆ ಇನ್ನೊಂದು ಹೋರಾಟದ ಯಶಸ್ಸು ನಮ್ದು ಏನು ಅಂತ ಹೇಳಿದ್ರೆ, ಯಾವುದೇ APMC ಇರ್ತಕ್ಕಂಥ ತೂಕ ಯಂತ್ರದಲ್ಲಿ ಉಚಿತವಾಗಿ ರೈತ ಕಬ್ಬನ್ನು ತೂಕ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ತೂಕವನ್ನ APMC ಇರ್ತಕ್ಕಂಥ ಕಾರಣದಲ್ಲಿ ತೂಕ ಮಾಡ್ಕೊಂಡು ಅಲ್ಲಿಗೆ ಸಪ್ಲೈ ಮಾಡ್ಬೋದು. ಅಂತ ವ್ಯತ್ಯಾಸಗಳು ಬಂದಂತ ಸಂದರ್ಭದಲ್ಲಿ ನಾವು ನಮಗೆ ತುಂಬಿಸ್ತಕ್ಕಂಥದ್ದು ಸರಿಯಾದ DPR ಮಾಡಿ ಕೆರೆಕಟ್ಟೆಗಳಿಗೆ ಅಂತರ್ಜಲವನ್ನು ವೃದ್ಧಿ ಮಾಡಿ ಕೆರೆಕಟ್ಟೆಗಳಿಗೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು. ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತಕ್ಕಂಥ ಮಾನದಂಡ ಬದಲಾವಣೆ ಆಗಬೇಕು. ಇವತ್ತು 1 ಎಕರೆ ಭೂಮಿಯನ್ನು ಅನ್ಯಕ್ರಾಂತ ಮಾಡಿಸಿ ಪರಿವರ್ತನೆ ಮಾಡಿ ನಾವು ಬ್ಯಾಂಕಲ್ಲಿ ಹೋಯ್ತು ಅಂತ ಹೇಳಿದ್ರೆ ಕೋಟಿಗಟ್ಟಲೆ ಸಾಲ ಕೊಡ್ತಾರೆ. ಅದೇ ನಾವು ಕೃಷಿ ಮಾಡ್ತಕ್ಕಂಥ ಜಮೀನಿಗೆ ಕೇವಲ ಬರೀ 1 ಎಕರೆಗೆ 50,000 ರೂಪಾಯಿ ಮಾತ್ರ ಬೆಳೆ ಸಾಲ ಕೊಡ್ತಕ್ಕಂಥದ್ದು. ಸಾಲವನ್ನು ಕಟ್ಟಲಿಕ್ಕಾಗದೆ ಬ್ಯಾಂಕಲ್ಲಿ ರೈತ ವಿಮುಖನಾದಂಥ ಸಂದರ್ಭದಲ್ಲಿ ಸರ್ಪ್ರೈಸ್ ಆಗ್ತಕ್ಕಂಥದ್ದು ಅದರ ಭೂಮಿಯನ್ನ ಯಾವ್ದಾದ್ರು ನಿಗಮ ಮಂಡಿಗಳಿಗೆ SC ST ಬೇರೆ ಬೇರೆ ನಿಗಮ ಮಂಡಿಗಳಿದ್ದಾವೆ, ಆ ನಿಗಮ ಮಂಡಿಗಳಿಗೆ RTC ಕೊಡಿಸ್ತಕ್ಕಂಥ ಸರ್ಪ್ರೈಸ್ ಕಾಯ್ದೆಯನ್ನ ಬ್ಯಾಂಕ್ಗಳು ಒಂದು ದುರುಪಯೋಗ ಪಡಿಸುವ ರೀತಿಯಲ್ಲಿ ಹೊರಟಿದ್ದಾವೆ. ಆ ನಿಯಮವನ್ನ ತಕ್ಷಣ ಸರ್ಕಾರ ಕೈ ಬಿಡಬೇಕು. ಮತ್ತೆ ಅಕ್ರಮ ಸಕ್ರಮ ಯೋಜನೆಯನ್ನ ನಿರಂತರವಾಗಿ ಹೋರಾಟ ಮಾಡ್ತಿದ್ರು. ಹೊಸ ಕೃಷಿ ಪಂಪ್ ಸೆಟ್ ಮಾಡಿದವ್ರಿಗೆ ಇವತ್ತು ಕೂಡ ಹಣವನ್ನು ಕಟ್ಟಲಿಕ್ಕೆ ಹೋಯ್ತು ಅಂತ ಹೇಳಿದ್ರೆ ಇಷ್ಟು 30,000 25,000 ಹಣ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಕಳೆದ ಬರಲಿದ್ದಂತ ಅಕ್ರಮ ಸಕ್ರಮ ಯೋಜನೆಯನ್ನ ಮತ್ತೆ ಮರುಜಾರಿ ಮಾಡಬೇಕು. ಕೃಷಿ ಪಂಪ್ ಸೆಟ್ಗಳಿಗೆ ನಿರಂತರವಾಗಿ 10 ಗಂಟೆ ವಿದ್ಯುತ್ ಅನ್ನು ನೀಡಬೇಕು ಅಂತಕ್ಕಂಥದ್ದು. ಮತ್ತೆ ಬೆಳೆ ನಷ್ಟ, ಪ್ರಕೃತಿ ವಿಕೋಪ ಆಗ್ಬೋದು, ನದಿಗಳಿಂದ ಪ್ರವಾಹ ಬರ್ತಕ್ಕಂಥದ್ದಾಗ್ಬೋದು, ಬೆಳೆ ನಷ್ಟ ಮಳೆ ಬಾರದಿರ್ತಕ್ಕಂಥದ್ದಾಗ್ಬೋದು. ಇಂಥ ಸಂದರ್ಭಗಳಲ್ಲಿ NDRF ಮತ್ತು SDRF ಮಾನದಂಡಗಳು ಬಹಳಷ್ಟು ಹಳೆ ಕಾಲದ ಪುರಾತನ ಕಾಲದ 10, 15 ವರ್ಷ 20 ವರ್ಷ
ಏನಿವತ್ತು ಸಂವಿಧಾನ ಮತ್ತು ಕಾನೂನುಗಳನ್ನ ಪದೇ ಪದೇ ಬದಲಾವಣೆ ಆಗ್ತಾ ಇದ್ದೇವೆ, ಆ ರೀತಿಯಲ್ಲಿ ಈ NDRF SDRF ಮಾನದಂಡಗಳು ಪ್ರತಿ ಹಂತದಲ್ಲೂ ಬದಲಾವಣೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಬೆಳೆ ನಷ್ಟವನ್ನ ಕಾಡು ಪ್ರಾಣಿಗಳಿಂದ ಬೆಳೆ ನಷ್ಟ ಆದರೂ ಕೊಡ್ತಕ್ಕಂಥದ್ದು ಅವೈಜ್ಞಾನಿಕವಾಗಿ ಕೊಡ್ತಕ್ಕಂಥದ್ದು ಮಾನದಂಡ ಇಲ್ಲ. ಆ ಕಾರಣಕ್ಕೆ ವೈಜ್ಞಾನಿಕವಾದಂತಹ ಬೆಳೆ ನಷ್ಟವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ, ಮತ್ತೆ ಕೃಷಿಯ ಸಾಲ ಸಂಪೂರ್ಣ ಮನ್ನಾ ಆಗಬೇಕು ಅಂತ ಹೇಳ್ತಾರೆ. ಇವತ್ತು ಪಾರ್ಲಿಮೆಂಟ್ ಒಳಗಡೆ, ಅಸೆಂಬ್ಲಿ ಒಳಗಡೆ ಇನಾನಿಮಸ್ ಆಗಿ ಶಾಸಕರು, ಮಂತ್ರಿಗಳು, MLAಗಳು ತಮ್ಮ ಶಾಸಕ ಸಂಬಳವನ್ನ 1ರಿಂದ 100ರಷ್ಟು ಜಾಸ್ತಿ ಮಾಡ್ತಾರೆ. ಒಂದೇ ನಿಮಿಷದಲ್ಲಿ ಒಂದೇ ಲೈನ್ ಉತ್ತರ. ಆದರೆ 1 ವರ್ಷ ದುಡಿದು ಕಬ್ಬನ್ನ ಬೆಳೆದು, ಭತ್ತವನ್ನ ಬೆಳೆದು, ರಾಗಿಯನ್ನು ಬೆಳೆದಂತ ವ್ಯಕ್ತಿಗಳಿಗೆ ಈ ರೀತಿ ವೈಜ್ಞಾನಿಕವಾದಂತಹ ಪ್ರತಿದಿನ ಬದಲಾವಣೆ ಆಗ್ತಕ್ಕಂಥದ್ದು ಆಗ್ತಾ ಇಲ್ಲ. ಮತ್ತೆ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕವಾದಂತಹ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥದ್ದು ಆಗ್ತಾ ಇಲ್ಲ. ಸರ್ಕಾರವೇ ನಿಗದಿ ಮಾಡಿರ್ತಕ್ಕಂಥ ಕೃಷಿ ಬೆಲೆ ಆಯೋಗ ಇದೆ. ಕೃಷಿ ಬೆಲೆ ಆಯೋಗ ಕೊಟ್ಟಂತ ವರದಿಯನ್ನ ಸರಿಯಾದ ಪುರಸ್ಕಾರ ಮಾಡ್ತಾ ಇಲ್ಲ. ರೈತರಿಗೆ ಸಂಬಂಧಪಟ್ಟಂತ ಬಿಳಿ ಚೀಟಿ ವ್ಯವಹಾರ APMCಗಳಲ್ಲಿ ಬಿಳಿ ಚೀಟಿ ವ್ಯವಹಾರ ಇನ್ನೂ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದಾಗ ಹೋಗಲ್ಲ.